ಪ್ರಾಚೀನ ಕಾಲದಲ್ಲಿ ವಿಜಯನಗರದ ರಾಜಧಾನಿಯಲ್ಲಿ ಹಾಸನ ಎಂಬ ಗಂಧರ್ವನಂತೆ ಬುದ್ಧಿವಂತನಾದ ಕಂದಯ್ಯ ಎಂಬ ಹಳೆಯ ಪಾನಿಕೋಳಿ ವ್ಯಾಪಾರಿ ವಾಸಿಸುತ್ತಿದ್ದ. ಅವನಿಗೆ ಒಂದು ವಿಚಿತ್ರವಾದ ಅಭ್ಯಾಸ ಇತ್ತು. ಪ್ರತಿದಿನವೂ ಸ್ವಲ್ಪ ಹಿಟ್ಟು ರಾಜಭವನಕ್ಕೆ ಅರ್ಪಿಸುತ್ತಿದ್ದ. ಒಮ್ಮೆ ರಾಜನು ಈ ರಹಸ್ಯವನ್ನು ಕೇಳಿ ಕುತೂಹಲದಿಂದ ಕರೆಯಿಸಿ ಕೇಳಿದ. ಕಂದಯ್ಯನ ಸೌಮ್ಯ ಸ್ವಭಾವಕ್ಕೆ ಮಾರುಹೋದ ರಾಜನು ಕೇಳಿದ, ನೀನು ಪ್ರತಿದಿನ ನೀಡುವ ಈ ಹಿಟ್ಟಿನ ಹಿಂದಿನ ಕಾರಣವೇನು? ಕಂದಯ್ಯ ಸೌಮ್ಯವಾಗಿ ಉತ್ತರಿಸಿದ, ರಾಜನೇ, ಈ ಹಿಟ್ಟು ನನ್ನ ವ್ಯಾಪಾರದ ಲಾಭದ ಸಂಕೇತ. ನಾನು ಶುದ್ಧ ಮನಸ್ಸಿನಿಂದ ವ್ಯಾಪಾರ ಮಾಡುತ್ತೇನೆ. ಇದರ ಒಂದು ಭಾಗವನ್ನು ಧರ್ಮಕ್ಕೆ ಅರ್ಪಿಸುವುದು ನನ್ನ ರೂಢಿ. ಇದು ರಾಜ್ಯದ ಒಳಿತಿಗೂ ಸಹಕಾರಿಯಾಗುತ್ತದೆ. ರಾಜನಿಗೆ ಅವನ ನಿಷ್ಠೆ ಇಷ್ಟವಾಯಿತು. ಬಹುಮಾನವಾಗಿ ಕಂದಯ್ಯನಿಗೆ ರಾಜಭವನದ ಪಾಕಶಾಲೆಯ ಪ್ರಮುಖ ಸ್ಥಾನ ನೀಡಲಾಯಿತು. ಕಂದಯ್ಯನ ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ಆ ರಾಜ್ಯದಲ್ಲಿ ಶ್ರೀಮಂತಿಕೆಯ ಸುರಿಮಳೆ ಸುರಿಯಿತು. ಪಾಠ: ಪ್ರಾಮಾಣಿಕತೆ ಮತ್ತು ದಾನಭಾವದಿಂದ ವ್ಯಕ್ತಿಯ ಯಶಸ್ಸು ಮಾತ್ರವಲ್ಲ, ಸಮಸ್ತ ಸಮಾಜಕ್ಕೂ ಒಳ್ಳೆಯದು.